ಸರ್, ಇತ್ತೀಚೆಗೆ ಉಡುಪಿಯ ಮಠದಲ್ಲಿ ನಡೆದಂತಹ ಶಂಕರಾಚಾರ್ಯರ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗೆ ವಿವಾದಕ್ಕೆ ಗ್ರಾಸವಾಗಿದೆ. ಬಾರಿ ಒಂದು ಹರಿಕಥೆಯನ್ನ ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ. ಇದರ ಶಂಕರ ಈ ತರ ಆಗಿದ್ದ ಒಬ್ಬ ಮಣಿಮಂತ ಅನ್ನೋ ರಾಕ್ಷಸ ಅವನ ಅವತಾರ ಎತ್ತಿ ಇಲ್ಲಿ ಬಂದಿದ್ದ ಅನ್ನೋ ಒಂದು ದಾಟಿನಲ್ಲೆಲ್ಲ ಮಾತಾಡೋದು. ಅದರ ಸತ್ಯಾಸತ್ಯತೆಗಳು ಏನು? ಶಿರೂರು ಮಠದ ಸ್ವಾಮೀಜಿಗಳು ಗೊತ್ತಾಗಿ ಆ ಮಕ್ಕಳಿಗೆ ಕರೆಸಿ ಪ್ರಮಾದ ಆಗಿದೆ, ತಪ್ಪು ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ವಿ. ಹಾಗಾಗಿ ವಿವಾದ ಹುಟ್ಟಿಕೊಂಡಿದ್ದು ಉಡುಪಿ ಮಠದಿಂದ ಆದ್ರೂ ಅಲ್ಲಿ ನಿಂತು ಹೋಗಿತ್ತು. ಶುರುವಾಗಿದ್ದು ಕಂಚಿಪುರದ ಒಬ್ರು ವಿದ್ವಾಂಸರು ಮಾತಾಡಿದ ವಿಡಿಯೋದಿಂದ ಅದು ಆಕ್ಚುಲಿ ಮತ್ತೆ ಎಸ್ಕಲೇಟ್ ಆಗಿದ್ದು. ನಾವು ಶಂಕರನ್ನ ದೂಷಿಸ್ತೇವೆ, ಶಂಕರನ್ನ ಒಪ್ಪಲ್ಲ, ನಾವು ನಮ್ಮ ಮಾಧ್ವ ಮಠ ಇರ್ತಕ್ಕಂಥದ್ರಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು ನಾವು ಅನ್ನೋ ದಾಟಿನಲ್ಲಿ ಮಾತಾಡೋದು. ನಾವು ಏನೇ ಮುಚ್ಚುವ ಪ್ರಯತ್ನ ಮಾಡಿದ್ವಿ. ವೇದವ್ಯಾಸರ ಕಾಲದಿಂದ ಈ ಶಂಕರ ಫಿಲಾಸಫಿಯ ಬಗ್ಗೆ ಈ ತರದ್ದು ದಾಳಿ ನಡೆದೇ ಇದೆ. ಇಂಥವ್ರು ಅಂತಲ್ಲ, ಯಾವುದೇ ಧರ್ಮಗುರುಗಳನ್ನ ನಾವು ಈ ರೀತಿ ನಿಂದನೆ ಮಾಡಿ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶಿಕ್ಷಣ ತಜ್ಞರು ಮತ್ತು ಆಧ್ಯಾತ್ಮ ಚಿಂತಕರಾದಂತಹ ಶ್ರೀ ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ. ಇತ್ತೀಚಿನ ಕೆಲವು ವಿಚಾರಗಳ ಬಗ್ಗೆ ಅವ್ರ ಜೊತೆ ಒಂದಷ್ಟು ಹೊತ್ತು ಚರ್ಚೆ ಮಾಡೋಣ. ನಮಸ್ಕಾರ ಸರ್, ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್, ಇತ್ತೀಚೆಗೆ ಉಡುಪಿಯ ಮಠದಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆಗಳ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ಮಾತನಾಡಿದ್ದು ಸಾಕಷ್ಟು ಚರ್ಚೆಗೆ ವಿವಾದಕ್ಕೆ ಗ್ರಾಸವಾಗಿದೆ. ಅದರ ಮೂಲ ಏನು ಸರ್? ಸತ್ಯಾಸತ್ಯತೆಗಳು ಏನು? ಅದ್ರ ಬಗ್ಗೆ ಮಾತಾಡೋಣ. ಉಡುಪಿಯಲ್ಲಿ ರಾಜಾಂಗಣ ಅಂತ ಒಂದು ಆಡಿಟೋರಿಯಂ ಅಲ್ಲಿ ಆಧ್ಯಾತ್ಮಿಕ ವಿಚಾರಗಳಿಗೆ ಎಲ್ಲ ಮಕ್ಕಳನ್ನ ದೊಡ್ಡವ್ರನ್ನ ಕರೆದು ದೊಡ್ಡ ವಿದ್ವಾಂಸರನ್ನ ಕರೆದು ಪ್ರವಚನಗಳು ಮಾಡಿಸ್ತಿರ್ತಾರೆ. ಅಲ್ಲಿ ಒಂದು ಬಾರಿ ಒಂದು ಹರಿಕಥೆಯನ್ನ ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ. ಮಕ್ಕಳಿಂದ ಮಾಡಿಸ್ತಾ ಇರ್ಬೇಕಾದ್ರೆ ಅವರು ಮಕ್ಕಳು ಬರ್ಕೊಟ್ಟಿರೋ ಪ್ರಕಾರ ಯಾರೋ ಒಂದು ಇದರ ಶಂಕರ ಈ ತರ ಆಗಿದ್ದ ಒಬ್ಬ ಮಣಿಮಂತ ಅನ್ನೋ ರಾಕ್ಷಸ ಅವನ ಅವತಾರ ಎತ್ತಿ ಇಲ್ಲಿ ಬಂದಿದ್ದ ಅನ್ನೋ ಒಂದು ದಾಟಿನಲ್ಲೆಲ್ಲ ಮಾತಾಡಿ ಅದು ರೆಕಾರ್ಡ್ ಆಗಿತ್ತು. 4 ಜನ ಯಾರೋ ನೋಡಿದವರು ತಕ್ಷಣವೇ ಇದು ಈ ತರ ಶಂಕರರ ಬಗ್ಗೆ ಮಾತಾಡಿದ್ದಾರೆ, ಇದು ತಪ್ಪು, ಮತ್ತೆ ಇದರ ಬಗ್ಗೆ ಅಲ್ಲೇ ಸುಮಾರು ಸಾಕಷ್ಟು ಸಾರಿ ಈ ಮಣಿಮಂಜರಿ ಅನ್ನೋ ಪುಸ್ತಕದ ಮೂಲದಿಂದ ತಗೊಂಡಿರೋದ್ರಿಂದ ಇದನ್ನ ನಿಲ್ಲಿಸ್ಬಿಡ್ಬೇಕು ಅನ್ನೋ ದಾಟಿ ಹೇಳಿದ್ರಿಂದ ತಕ್ಷಣ ಅವತ್ತಿನ ಸಂಜೆಯೇ ಶಿರೂರು ಮಠದ ಸ್ವಾಮೀಜಿಗಳು ಗೊತ್ತಾಗಿ ಆ ಮಕ್ಕಳಿಗೆ ಕರೆಸಿ ಅವರು ಒಂದು ಕ್ಷಮಾಪಣೆ ಅಥವಾ ಇದೇನ್ ತಪ್ಪಾಗಿದೆ, ಪ್ರಮಾದ ಆಗಿದೆ, ತಪ್ಪು ನಮ್ಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ವಿ. ಸೊ ಹಾಗಾಗಿ ಆ ವಿಚಾರ ಅಲ್ಲಿ ನಿಂತು ಹೋಗ್ಬಿಡ್ತಾ ಇತ್ತು. ಆದ್ರೆ ಅಷ್ಟೇ ನಿಲ್ಲದೆ ಒಬ್ರು ಕಂಚಿಪುರದ ಒಬ್ರು ವಿವೇಕ ಶರ್ಮಾ ಅಂತಕ್ಕಂಥವ್ರು ಇವರು ಮಾಡಿದ್ದು ತಪ್ಪು, ನಾವು ಶಂಕರನ್ನ ದೂಷಿಸ್ತೇವೆ, ಶಂಕರನ್ನ ಒಪ್ಪಲ್ಲ, ಹಾಗೆ ಹೀಗೆ ಇದನ್ನ ಅವರು ಕ್ಷಮಾಪಣೆ ಕೇಳಲೇಬಾರ್ದಾಗಿತ್ತು, ನಾವು ನಮ್ಮ ಮಾಧ್ವ ಮಠ ಇರ್ತಕ್ಕಂಥದ್ರಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು ನಾವು ಅನ್ನೋ ದಾಟಿನಲ್ಲಿ ಅವರು ಮಾತಾಡೋದು. ಹಾಗಾಗಿ ವಿವಾದ ಹುಟ್ಟಿಕೊಂಡಿದ್ದು ಉಡುಪಿ ಮಠದಿಂದ ಆದ್ರೂ ಅಲ್ಲಿ ನಿಂತು ಹೋಗಿತ್ತು. ಶುರುವಾಗಿದ್ದು ಕಂಚಿಪುರದ ಒಬ್ರು ವಿದ್ವಾಂಸರು ಮಾತಾಡಿದ ವಿಡಿಯೋದಿಂದ ಅದು ಆಕ್ಚುಲಿ ಮತ್ತೆ ಎಸ್ಕಲೇಟ್ ಆಗಿದ್ದು. ಅಲ್ಲಿಗೆ ಬ್ರಾಹ್ಮಣ ತ್ರಿಮತಸ್ಥ ಬ್ರಾಹ್ಮಣ ಏಕತೆ ಇಲ್ಲ, ಐಡಿಯಾಲಜಿಕಲ್ ಆಗಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಡಿಫ್ರೆನ್ಸಿಯೇಷನ್ ಇದೆ ಅಂತ. ಖಂಡಿತ ಏನು ಡಿಫ್ರೆನ್ಸಿಯೇಷನ್ ಏನಿದೆ ಅಂತಂದ್ರೆ ಎಲ್ಲರೂ 3 ಜನ ಆಚಾರ್ಯರು ಏನು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳಲ್ಲಿ ವೇದಗಳೇ ಎಲ್ಲರಿಗೂ ಮೂಲ, ಎಲ್ಲರೂ ವೇದವನ್ನೇ ಗಾಯತ್ರಿಯನ್ನೇ ನಂಬುವಂತವ್ರು. ಆದರೆ ಆತ್ಮ ಪರಮಾತ್ಮ ಮತ್ತೆ ಜಡ ಜಗತ್ತು, ಈ ಜಗತ್ತು ಆತ್ಮ ಪರಮಾತ್ಮನ 3 ಸಂಬಂಧಗಳಲ್ಲಿ ಮಾತ್ರ ಹೇಗೆ ನೀವು ಇಂಟರ್ಪ್ರೇಟ್ ಮಾಡ್ತೀವಿ ಅನ್ನೋದ್ರಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಬಿಟ್ರೆ ಮೂಲಕ್ಕೂ ಉಪನಿಷತ್ತುಗಳೇ, ಮೂಲಕ್ಕೂ ಇದಕ್ಕೂ ವೇದಗಳೇ. ಆದ್ರೆ ಒಬ್ಬೊಬ್ರು ಅವರವರ ಮತಗಳನ್ನ ಇದೇ ಸರಿ ಅಂತ ಬೇರೆ ಜನಗಳಿಗೆ ತಿಳಿಸುವ ಮಾರ್ಗದಲ್ಲಿ ಜಾಸ್ತಿ ಒಂದ್ ಸ್ವಲ್ಪ ಉತ್ಪ್ರೇಕ್ಷೆ ಮಾಡುವಂತ ಪ್ರಸಂಗ ಬಂದಿದೆ ಅಷ್ಟೇ. ಬಿಟ್ರೆ ನಾವು ಏನೇ ಮುಚ್ಚುವ ಪ್ರಯತ್ನ ಮಾಡಿದ್ರು ವೇದವ್ಯಾಸರ ಕಾಲದಿಂದ ಈ ಶಂಕರ ಫಿಲಾಸಫಿಯ ಬಗ್ಗೆ ಈ ತರದ್ದು ದಾಳಿ ನಡೆದೇ ಇದೆ. ನಡೆದೇ ಇದೆ. ಕಾರಣ ಏನಿರ್ಬಹುದು? ಕಾರಣ ಏನಂತಂದ್ರೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಮುಚ್ಚಿ ಹೋಗುವಂತ ಸಂದರ್ಭದಲ್ಲಿ ಶಂಕರಾಚಾರ್ಯರು ಎತ್ತಿ ಹಿಡಿದ್ರು, ಇದು ನಮ್ಮ ಸನಾತನ ಧರ್ಮ ಮುಚ್ಚಿ ಹೋಗಬಾರ್ದು, ಬೌದ್ಧ ಧರ್ಮ ತುಂಬಾ ಜಾಸ್ತಿ ಬರ್ತಾ ಇರ್ತಕ್ಕಂಥ ಭಾರತದಲ್ಲಿ ಅಂತ ಸಮಯದಲ್ಲಿ ಇವರು ಶಂಕರಾಚಾರ್ಯರು ಅದನ್ನು ನಿಲ್ಲಿಸಿದ್ರು. 1-2 ಶತಮಾನ ಆದ್ಮೇಲೆ ರಾಮಾನುಜಾಚಾರ್ಯರು ಬಂದ್ರು. ಅವರು ಶಂಕರರು ಹೇಳಿರ್ತಕ್ಕಂಥ ಈ 3 ಸಂಬಂಧಗಳೇನಿದೆ, ಆತ್ಮ ಪರಮಾತ್ಮ ಮತ್ತೆ ಜಗತ್ತು, ಈ 3 ಸಂಬಂಧ ಈ ರೀತಿ ಅಲ್ಲ, ಈ ರೀತಿ ಅಂತ ಒಂದು ಹೇಳಿದ್ರು. ಅದನ್ನ ಜನಪ್ರಿಯಗೊಳಿಸಬೇಕಾದ್ರೆ ಸಹಜವಾಗಿ ಸ್ವಲ್ಪ ಉತ್ಪ್ರೇಕ್ಷೆಯಿಂದ ಶಂಕರರು ಹೇಳಿದಲ್ಲ ತಪ್ಪು ಅನ್ನೋ ಹೇಳೋದಕ್ಕೆ ದಾಟಿ ಮಾಡಿ. ಇನ್ನು 2 ಶತಮಾನ ಆದ್ಮೇಲೆ ಬಂದಂತ ಮಧ್ವಾಚಾರ್ಯರು ಅವರಿಗೂ ಕೂಡ ಇದು ಸ್ವಲ್ಪ ವ್ಯತ್ಯಾಸ ಇದೆ,
ಮತ್ತೆ ಇದು 180 ಡಿಗ್ರೀಸ್. ಅಲ್ಲಿ ಏನಂತಂದ್ರೆ ಅದ್ವೈತ ಹೇಳಿದ ಹಾಗೆ ನಾವೆಲ್ಲರೂ ಒಂದೇ ಅಂಶ, ಆತ್ಮ ಮತ್ತೆ ಪರಮಾತ್ಮ ಒಂದೇನೆ ಅಂಶ, ಒಂದೇ ಅಲ್ಲ ಒಂದೇ ಅಂಶ. ಬಟ್ ನಾವಿಬ್ರಿಗೂ ಯಾಕೆ ಬೇರೆ ಬೇರೆ ಕಾಣ್ತಾ ಇದೀವಿ ಅಂತಂದ್ರೆ ನಮ್ದು ಒಂದು ಮಾಯೆ ಮುಚ್ಚಿದೆ, ನಮ್ಗೆ ಅಜ್ಞಾನ ಬಂದಿದೆ. ಅಜ್ಞಾನವನ್ನು ಹೋಗಲಾಡಿಸಿದ್ರೆ ನಮ್ಗೆ ನಾವು ಅವನು ಒಂದೇ ಅಂತ ಗೊತ್ತಾಗುತ್ತೆ ಅಂತ ಅವರು ಹೇಳಿದ್ರು. ಸೊ ಹಾಗಾಗಿ ಏನಾಯ್ತು, ಈ ಅದ್ವೈತ ಸಿದ್ಧಾಂತವನ್ನ ಖಂಡಿಸ್ಲಿಕ್ಕೆ ಅವರು ದ್ವೈತ ಸಿದ್ಧಾಂತವನ್ನು ಅವ್ರೇನ್ ಹೇಳಿದ್ರು, ಆತ್ಮ ಮತ್ತೆ ಪರಮಾತ್ಮ ಖಂಡಿತ ಬೇರೆ ಬೇರೆಯೇ, ಖಂಡಿತ ಬೇರೆ ಬೇರೆ ಅಂತ ಹೇಳಿದ್ರಿಂದ ಇದು 180 ಡಿಗ್ರಿ ಅವ್ರಿಗೂ ವ್ಯತ್ಯಾಸ. ಹಾಗಾಗಿ 180 ಡಿಗ್ರಿ ವ್ಯತ್ಯಾಸ ಆದ್ರಿಂದ ಇವರು ನನ್ನ ಸಿದ್ಧಾಂತವನ್ನ ಪ್ರಚಾರ ಪಡಲೇಬೇಕು ಅಂತ ಇವರು ಹೆಚ್ಚು ಪ್ರಚಾರ, ಸ್ವಲ್ಪ ನೆಗೆಟಿವ್ ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ವ್ಯಾಖ್ಯಾನ ಮಾಡೋದು ಬೇರೆ, ಮೂಲವನ್ನ ವ್ಯಾಖ್ಯಾನ ಮಾಡಿ ತನ್ನದು ಸಿದ್ಧಾಂತವನ್ನ ಪ್ರಕಟ ಮಾಡೋದು ಬೇರೆ. ದ್ವೇಷಕ್ಕೆ ಮತ್ತು ಶಂಕರರ ವೈಯಕ್ತಿಕವಾದ ದಾಳಿ ಶಂಕರನ ಮೇಲೆ, ಶಂಕರ ಅಲ್ಲ ಸಂಕರ ಈ ತರದ ನಡೀತಾರೆ. ಅದು ಹಿಂದೂ ಧರ್ಮದ ಪರವಾದ ನಿಲುವು. ಖಂಡಿತ ಇಲ್ಲ. ಯಾರೇ ಒಬ್ಬ ಧರ್ಮ ಗುರುಗಳನ್ನ ಇಂಥವ್ರು ಅಂತವ್ರು ಅಂತಲ್ಲ, ಯಾವುದೇ ಧರ್ಮ ಗುರುಗಳನ್ನ ನಾವು ಈ ರೀತಿ ನಿಂದನೆ ಮಾಡಿ ನಾವು ದೊಡ್ಡವರು ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಂದು ಸಿದ್ಧಾಂತವು ಅವರು ಕೂಡ ಅದನ್ನ ಅಟ್ಲೀಸ್ಟ್ ಒಂದು 30-40 ಇಯರ್ಸ್ ಅದನ್ನ ಮನನ ಮಾಡಿ ಬಂದಿರ್ತಕ್ಕಂಥ ಸಿದ್ಧಾಂತಗಳು. ಮಧ್ವಾಚಾರ್ಯ ಸಿದ್ಧಾಂತ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಯಾವುದೇ ಸಿದ್ಧಾಂತಗಳಿದ್ದರೂ ಕೂಡ ಅವರೆಲ್ಲ ಅದನ್ನ ಆಲೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು. ಒಪ್ಪೋದು ಬಿಡೋದು ನಿಮಗೆ. ಆದರೆ ಬೇರೆಯವರನ್ನ ನಾವು ಹೀಯಾಳಿಸೋದು, ಇದು ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡಿರ್ತಕ್ಕಂಥ ಮೆಥಡಾಲಜಿ ಕೂಡ ಇಲ್ಲಿ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೂಡ ಯಾರನ್ನು ನಾವು ಈ ತರ ಇವ್ರು ಮಾಡಿ ತಪ್ಪು ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ.